ಎಕ್ಸಸೈಸ್ 3.3 ನಲ್ಲಿ ಸೆಕೆಂಡ್ ಕ್ವಶನ್ ಫಾರ್ಮ್ ದಿ pair of linear equations in the following problem. And find their solution by elimination method. So first question, if we add 1 to the numerator and subtract 1 from the denominator a fraction reduces to 1. It becomes 1/2 if we add 1 to the denominator. What is the fraction? ಸೊ ಆ ಫ್ರಾಕ್ಷನ್ ಏನಾಗಿರಲಿ ಎಕ್ಸ್ ಬೈ ವೈ ಆಗಿರಲಿ ಅಂತ ಅನ್ಕೊಳ್ರಿ. ಸೊ ನೋಡಿ, ಇಫ್ ವಿ ಆಡ್ 1 to numerator and subtract 1 from the denominator. If we add, so this is numerator and this is denominator. If we add 1 to numerator and subtract 1 from denominator, it reduces to 1. Okay. ಸೊ ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರೆ x plus 1, y minus 1 ಅನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು y minus 1. ಸೊ x plus 1 ಇದನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ minus y plus 1 equals 0. ಸೊ x minus y plus 2 equals 0. So this is what equation 1. Okay. So next ಏನು ಹೇಳ್ತಿದ್ರೆ it becomes of if we add 1 to denominator. So this is the fraction x divided by y. ಸೊ ಏನು ಹೇಳ್ತಿದ್ರೆ 1 ಅನ್ನ ಡಿನಾಮಿನೇಟರ್ ಮಾತ್ರ ಆ್ಯಡ್ ಮಾಡಿದ್ರೆ ಸೊ ಫ್ರಾಕ್ಷನ್ ಏನಾಗ್ತದೆ 1/2 ಆಗ್ತದೆ ಅಂತ ಹೇಳಿದ್ದಾರೆ. ಸೊ ಆನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ 2x equals y plus 1. So 2x minus y minus 1 equals 0. So this is equation 2.
ನೆಕ್ಸ್ಟ್ ನೋಡಿ ಈಕ್ವೇಶನ್ 1 ಏನಿದೆ ಎಕ್ಸ್ ಮೈನಸ್ ವೈ ಪ್ಲಸ್ 2 ಈಕ್ವಲ್ಸ್ 0, 2x ಮೈನಸ್ ವೈ ಮೈನಸ್ 1 ಈಕ್ವಲ್ಸ್ 0. ಸೊ ಈ ಎರಡು ಈಕ್ವೇಶನ್. ಈಗ ನೀವು ಎಕ್ಸ್ನಾದರೂ ಎಲಿಮಿನೇಟ್ ಮಾಡ್ಬೋದು, ವೈನಾದರೂ ಎಲಿಮಿನೇಟ್ ಮಾಡ್ಬೋದು. ಸೊ ನಾನೇನು ಮಾಡ್ತೀನಿ, ವೈನ ಎಲಿಮಿನೇಟ್ ಮಾಡ್ಬಿಡ್ತೀನಿ. ನೋಡಿ ವೈನ ಎಲಿಮಿನೇಟ್ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು, ಮೈನಸ್ ಮಾಡಬೇಕು. ಎರಡು ಈಕ್ವೇಶನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಆನ್ ಸಬ್ಟ್ರಾಕ್ಷನ್ ಎಕ್ಸ್ ಮೈನಸ್ 2x ಈಸ್ ಮೈನಸ್ ಎಕ್ಸ್. ಓಕೆ ನೋಡ್ರಿ, ಮೈನಸ್ ವೈ ಇದೆ, ಮೈನಸ್ ಮತ್ತೆ ವೈ ಜೊತೆ ಮೈನಸ್ ಇದೆ. ಸೊ ಇದೇನಾಯ್ತದೆ ಮೈನಸ್ ವೈ ಪ್ಲಸ್ ವೈ. ಸೊ ಏನಾಯ್ತು 0 ಪ್ಲಸ್ 0. ಸೊ ಇದೇನಾಯ್ತು ಮೈನಸ್ 2 ಮೈನಸ್ ಆಫ್ ಮೈನಸ್ ನೋಡ್ರಿ ಪ್ಲಸ್ 2 ಮೈನಸ್ ಆಫ್ ಮೈನಸ್ 1, 2 ಪ್ಲಸ್ 1. ಸೊ ದಟ್ ಈಕ್ವಲ್ಸ್ 3 ಪ್ಲಸ್ 3 ಈಕ್ವಲ್ಸ್ 0. ಸೊ ಮೈನಸ್ ಎಕ್ಸ್ ಈಕ್ವಲ್ಸ್ ಮೈನಸ್ 3. ಈ 3 ಈ ಮೈನಸ್ ಮೈನಸ್ ಕ್ಯಾನ್ಸಲ್ ಆದರೆ ಎಕ್ಸ್ ಈಕ್ವಲ್ಸ್ 3. ಓಕೆ, ಸೊ ಎಕ್ಸ್ ಈಕ್ವಲ್ಸ್ ಟು 3 ಅನ್ನೋ ವ್ಯಾಲ್ಯೂನ ಯಾವುದಾದ್ರೂ ಒಂದು ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಈ ಕ್ವಶನ್ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಕ್ವಶನ್ 1 ಏನಾಗ್ತದೆ, ಎಕ್ಸ್ ವ್ಯಾಲ್ಯೂ 3 ಮೈನಸ್ ವೈ ಪ್ಲಸ್ 2 ಈಕ್ವಲ್ಸ್ 0. ಸೊ 3 ಪ್ಲಸ್ 2 ಮೈನಸ್ 5 ಪ್ಲಸ್ 5 minus y plus 5 equals 0. So minus y equals minus 5. Minus minus get cancelled. So y equals 5. So x by y is the fraction ಆದರೆ 3 by y ಅನ್ನೋದೇನಾಗ್ತದೆ, x ಮತ್ತೆ y ನ ವ್ಯಾಲ್ಯೂ ಆಗ್ತದೆ. ಓಕೆ, 3 by y ಅನ್ನೋದು ಆಕ್ಚುಯಲ್ ಫ್ರಾಕ್ಷನ್ ಆಗ್ತದೆ. ಎಸ್.